ಆತ್ಮೀಯ ವಿದ್ಯಾರ್ಥಿಗಳೇ, ಸಿವಿಕೊನ್ನೂರು ಅಂತ ಹೇಳಿ ನಾನು SR ಸ್ಕೂಲ್ ಮನೆಯಲ್ಲಿ ಮಾಡ್ತಾ ಇರೋದು. 8ನೇ ತರಗತಿ ವಿದ್ಯಾರ್ಥಿಗಳಿಗೆ NNMS ಅಂತ ಒಂದು ಪರೀಕ್ಷೆ ಇರ್ತಕ್ಕಂಥದ್ದು. NNMS ಅಂದರೆ ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಅಂತ ಕರೀತಕ್ಕಂಥದ್ದು. ನನ್ನ ಕನ್ನಡದಲ್ಲಿ ರಾಷ್ಟ್ರೀಯ ಪ್ರತಿಭಾನ್ವೇಷಣ ಪರೀಕ್ಷೆ ಅಂತ ಕರೀತಕ್ಕಂಥದ್ದು. ಇದು ಯಾರಿಗೆ ಅವಕಾಶ ಅಂದ್ರೆ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಇರ್ತಕ್ಕಂಥದ್ದು. ಈ ಒಂದು ಪರೀಕ್ಷೆಯಲ್ಲಿ ಪಾಸ್ ಆದರೆ ಬಡ ವಿದ್ಯಾರ್ಥಿಗಳಿಗೆ ನಮ್ಮ ಭಾರತ ಸರ್ಕಾರ ಏನು ಮಾಡ್ತಕ್ಕಂಥದ್ದು ಸ್ಕಾಲರ್ಶಿಪ್ನ ರೂಪದಲ್ಲೇ ಪ್ರತಿ ತಿಂಗಳು 1,000 ರೂಪಾಯಿಯಂತೆ ಪ್ರತಿ ತಿಂಗಳು 1,000 ರೂಪಾಯಿಯಂತೆ ವರ್ಷಕ್ಕೆ ಎಷ್ಟು ವರ್ಷಕ್ಕೆ 12,000 ರೂಪಾಯಿಯನ್ನು ಅದು 4 ವರ್ಷದ ಕಾಲಾವಧಿಯಲ್ಲಿ ಕೊಡ್ತಕ್ಕಂಥ 4 ವರ್ಷದ ಅವಧಿವರೆಗೆ 48,000 ರೂಪಾಯಿ ಸ್ಕಾಲರ್ಶಿಪ್ಪು ನಮ್ಮ ಬಡ ವಿದ್ಯಾರ್ಥಿಗಳು ಅದರಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಭಾರತ ಸರ್ಕಾರ ಈ ಒಂದು ಸ್ಕಾಲರ್ಶಿಪ್ನಲ್ಲಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು. ಅದು ಯಾರಿಗೆ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಇರತಕ್ಕಂಥದ್ದು. ಆ ಪರೀಕ್ಷೆಯಲ್ಲಿ 2 ಪರೀಕ್ಷೆಗಳ ಪತ್ರಿಕೆಗಳಿರ್ತಕ್ಕಂಥದ್ದು. 1ನೇ ಪತ್ರಿಕೆಯಾದ GMAT ಅಂತ ಕರಿತೀವಿ. GMAT ಜನರಲ್ ಮ್ಯಾಥಮೆಟಿಕ್ಸ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಕರೀತಕ್ಕಂಥದ್ದು. ಜನರಲ್ ಮ್ಯಾಥ್ಸ್ ಗಣಿತಕ್ಕೆ ಸಂಬಂಧಪಟ್ಟದ್ದು 90 ಅಂಕಗಳಿರ್ತಕ್ಕಂಥದ್ದು. 90 ನಿಮಿಷ ಅವಕಾಶ ಇರ್ತಕ್ಕಂಥದ್ದು. 90 ನಿಮಿಷದಲ್ಲೇ 90 ಅಂಕಗಳನ್ನು ನಾವು ಮಾಡಿದ್ರೆ ಪರೀಕ್ಷೆಯನ್ನು ಬರೀಬೇಕಾಗ್ತಕ್ಕಂಥದ್ದು. 2ನೇದು ಯಾವುದರ ಪತ್ರಿಕೆ 2 SAT ಅಂತ ಕರೀತಕ್ಕಂಥದ್ದು. ಅಂದ್ರೆ 8ನೇ ತರಗತಿಯಲ್ಲೇ ಇರ್ತಕ್ಕಂಥ ವಿಷಯದ ಆಧಾರಿತವಾಗಿ 90 ಅಂಕಗಳನ್ನು ತೆಗೆದುಕೊಳ್ತಕ್ಕಂಥದ್ದು. ಅದರಲ್ಲಿ ವಿಷಯಗಳಾದ್ರೆ ಸೋಷಿಯಲ್ ಸೈನ್ಸ್ ಅಂತ ಕರೀತಕ್ಕಂಥದ್ದಕ್ಕೆ 35 ಅಂಕಗಳು. ಸೈನ್ಸ್ ವಿಷಯಕ್ಕೆ ಸಂಬಂಧಪಟ್ಟದ್ದು 35 ಅಂಕಗಳು. ಇನ್ನು ಗಣಿತ ಅಂತ ಕರೀತಕ್ಕಂಥದ್ದು ಮ್ಯಾಥ್ಸ್, ಅಲ್ಲಿ 20 ಅಂಕಗಳು. ಒಟ್ಟಾರೆ 2ನೇ ಪತ್ರಿಕೆಯಲ್ಲಿ 90 ಅಂಕಗಳು ಇರ್ತಕ್ಕಂಥದ್ದು. ಒಟ್ಟು 2 ಪತ್ರಿಕೆಗಳನ್ನ ಸೇರಿಸಿದಾಗ ನಮಗೆ ಎಷ್ಟು ಅಂಕಗಳಂದ್ರೆ 180 ಅಂಕಗಳು 2 ಪತ್ರಿಕೆಗಳನ್ನ ಇರ್ತಕ್ಕಂಥದ್ದು. ಈ 180 ಅಂಕಗಳನ್ನ ನಾವು ಹೆಂಗರ ವಿದ್ಯಾರ್ಥಿಗಳು ಟೋಟಲ್ ಅಂಕಗಳ ಪಡೆದ ಆಧಾರದ ಮೇಲೆ ಪಡೆದ ಆಧಾರದ ಅನುಸಾರವಾಗಿ ನಮಗೆ ಇದರ ಕಾಸ್ಟ್ ವೈಸ್ ಇದನ್ನು ಡಿವೈಡ್ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಏನು ಮಾಡ್ತಕ್ಕಂಥದ್ದು 4 ವರ್ಷದ ಅವಧಿಗೆ ಸ್ಕಾಲರ್ಶಿಪ್ ಅನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು. ಫಸ್ಟ್ ಇಯರ್ 9ನೇ ತರಗತಿಗೆ 12,000, 10ನೇ ತರಗತಿಗೆ 12,000, ಫಸ್ಟ್ ಇಯರ್ಗೆ 12,000, ಸೆಕೆಂಡ್ ಇಯರ್ಗೆ 12,000 ರೂಪಾಯಿ ಈ ಸ್ಕಾಲರ್ಶಿಪ್ಗಳಿಗೆ ಅವಕಾಶ ಇರ್ತಕ್ಕಂಥದ್ದು. ಎಲ್ಲ 8ನೇ ತರಗತಿ ಓದುತ್ತಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಈ NNMS ಪರೀಕ್ಷೆಯನ್ನು ಕಟ್ಟಿ ಈ ಸ್ಕಾಲರ್ಶಿಪ್ ರೂಪದಲ್ಲೇ ಹಣವನ್ನು ಪಡೆಯಬೇಕಾಗಿ ಈ ಮೂಲಕ ನಿಮಗೆ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಡ್ತಕ್ಕಂಥದ್ದು. ಧನ್ಯವಾದ.